ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್. ಇನ್ನು ಬೆಳಗ್ಗೆ 6 ಗಂಟೆ. ಇಷ್ಟು ಬೇಗ ನಾವೆಲ್ಲರೂ ರೆಡಿಯಾಗಿ ಹೊರಟಿರೋದು ಬ್ಯಾಂಗ್ಳೂರ್ ಕಡೆಗೆ. ಮಕ್ಕಳು ಕೂಡ ಬೇಗ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿ ನಾವು ಹೋಗ್ತಾ ಇರೋದು ವಂಡರ್ಲಾಗೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಹೋಗಿ ನೋಡೋಣ. ಸಿ ಯು ಅಟ್ ವಂಡರ್ಲಾ. ಬ್ಯಾಂಗ್ಳೂರ್ ಅಂದಿದ ತಕ್ಷಣ ಆ ರೋಡ್ಗಳನ್ನು ನೆನೆಸ್ಕೊಂಡ್ರೆ ಟ್ರಾಫಿಕ್ ಬಿಟ್ಟರೆ ಬೇರೇನೂ ತಲೆಗೆ ಬರಲ್ಲ. ಬಟ್ ಇಲ್ಲಿ ಇವತ್ತು ಈ ರೀತಿ ಖಾಲಿ ರೋಡ್ ನೋಡಿ ನನಗಂತೂ ಶಾಕೇ ಆಯಿತು. ಏನಪ್ಪ ಇದು, ನಾನು ನೋಡ್ತಾ ಇರೋದು ಬ್ಯಾಂಗ್ಳೂರ್ ರೋಡಾ ಅಂತ. ಬಿಕಾಸ್ ನಾವು ಹೊರಟಿರೋದು ಸ್ಯಾಟರ್ಡೇ ವೀಕೆಂಡ್ ಆ್ಯಂಡ್ ಅರ್ಲಿ ಮಾರ್ನಿಂಗ್ ಹೊರಟಿರೋದ್ರಿಂದ ಈ ರೀತಿ ಖಾಲಿ ರೋಡನ್ನು ನೋಡೋ ಅಂಥ ಅವಕಾಶ ಸಿಕ್ಕಿದೆ. ಈಗ ಫ್ಯೂಯಲ್ ಹಾಕಿಸ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀವಿ. ಬಟ್ ಫ್ಯೂಯಲ್ ಹಾಕಿಸ್ಕೊಳ್ಳೋ ಜಾಗದಲ್ಲೂ ಕೂಡ ಹೇಗಿತ್ತು ಅಂದರೆ ಮಿನಿ ಟ್ರಾಫಿಕ್ ಥರ. ಅಲ್ಲಿ ನೋಡಿ ಹೆಂಗೆ ಒಂದರಿಂದೇ ಒಂದು ಗಾಡಿಗಳು ಎಷ್ಟೋ ನಿಂತ್ಕೊಂಡಿದ್ದಾವೆ ಅಂತ. ಆನ್ ದ ವೇ ಟಿಫಿನ್ ಮಾಡೋದಕ್ಕೆ ಅಂತ ಬಂದ್ವಿ. ಆ್ಯಕ್ಚುಲಿ ನನಗೆ ಬಿಡದಿ ತಟ್ಟೆ ಇಡ್ಲಿ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ಬೇರೆ ರೋಡಿಗೆ ಹೋಗಬೇಕು ಅಂತ ಮಾಮೂಲಿ ಇಡ್ಲಿ ವಡೆನೇ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಈಗ ತಿಂಡಿ ತಿನ್ಕೊಂಡು ವಂಡರ್ಲಾ ಕಡೆ ಟರ್ನ್ ಆಗಿದ್ದೀವಿ. ಮಕ್ಕಳಂತೂ ತುಂಬ ಎಕ್ಸೈಟೆಡ್ ಆಗಿದ್ರು. ಬಿಕಾಸ್ ಅಲ್ಲಿ ಸ್ವಿಮ್ ಸೂಟು ಮತ್ತು ಟ್ಯೂಬ್ಸು ಎಲ್ಲದನ್ನೂ ಹಾಕಿದ್ರಲ್ಲ, ನಮಗೂ ಬೇಕು ಅಂತ ಕೇಳೋಕೆ ಸ್ಟಾರ್ಟ್ ಮಾಡಿದರು. ವಂಡರ್ಲಾ ಬಸ್ಸಸ್ ಕೂಡ ಹೋಗ್ತಾ ಇದ್ದಾವೆ. ನಾನು ಬೇರೆ ಫಸ್ಟ್ ಟೈಮು ವಂಡರ್ಲಾಗೆ ಬರ್ತಾ ಇರೋದು. ಎಂಟ್ರಿ ಆಗಿದ ತಕ್ಷಣವೇ ನನಗೆ ಕಾಣಿಸಿದ್ದು ಆ ದೊಡ್ಡ ಜಾಯಿಂಟ್ ವೀಲು. ಜಾತ್ರೆಯಲ್ಲಿ ಬರೋ ಜಾಯಿಂಟ್ ವೀಲ್ನೇ ನಾನು ಆಡಲ್ಲ, ಇನ್ನಿಷ್ಟು ದೊಡ್ಡ ಜಾಯಿಂಟ್ ವೀಲ್, ಅದು ಎಷ್ಟು ಹೈಟಲ್ಲಿದೆ ಅಂತ ನೋಡಿನೇ ನನಗರ್ಧ ಭಯ ಸ್ಟಾರ್ಟ್ ಆಗೋಯ್ತು ಅಲ್ಲೇ. ವಂಡರ್ಲಾ ಪ್ಲ್ಯಾನ್ ಏನಕ್ಕೆ ಅಂದರೆ ಟ್ಯೂಸ್ಡೇ ನನ್ನ ಮಗನ ಬರ್ಡೇ ಇದೆ, 2nd ಇಯರ್ ಬರ್ಡೇ. ಟ್ಯೂಸ್ಡೇ ವೀಕ್ ಡೇ ಆಗಿರೋದ್ರಿಂದ ಸ್ಯಾಟರ್ಡೇನೇ ವಂಡರ್ಲಾಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದಕ್ಕೂ 50% ಆಫಲ್ಲಿತ್ತು ಟಿಕೆಟ್ಸು. ಸೊ ನಮಗೆ ಒಂದು ಟಿಕೆಟು 850ಗೆ ಬಂತು. ಅಲ್ಲಿ ಐ ಲವ್ ವಂಡರ್ಲಾ ಅಂತ ಇರೋದ್ರಿಂದ ಎಲ್ಲರೂ ಕೂಡ ಅಲ್ಲಿ ಫೋಟೋಸನ್ನು ತಗೊಳ್ತಾ ಇದ್ರು, ಬಂದಿರೋರೆಲ್ಲರೂ. ನಾವು ಒಂದಷ್ಟು ಫೋಟೋಸನ್ನು ತಗೊಂಡು ಒಳಗಡೆ ಹೋಗೋದಕ್ಕೆ ಡೋರ್ ಓಪನ್ ಆಗಲಿ ಅಂತ ಕಾಯ್ತಾ ಇದ್ವಿ. ಆಗಲೇ ನೋಡಿದ್ರೆ ಇಬ್ಬರು ಮಕ್ಕಳಿದ್ರು, ಈಗೇನಪ್ಪ 3 ಜನ ಆಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಊರಿಂದ ನನ್ನ ತಮ್ಮ ಭೂಮಿಕಾ ಮತ್ತು ರಿಶ್ವಿಕ್ನ ಕರೆಸ್ಕೊಂಡಿದ್ದೆ. ನನ್ನ ತಮ್ಮ ಅಂತೂ ಇಲ್ಲಿ ಬಂದ್ರೂ ಫೋನಲ್ಲೇ ಬ್ಯುಸಿ ಇದ್ದ. ಅವನಿಗೆ ಈ ನಡುವೆ ಕೇಸಸ್ ಜಾಸ್ತಿ ಆಗಿರೋದ್ರಿಂದ ಅವನು ವಂಡರ್ಲಾದಲ್ಲಿದ್ದರೂ ಕೂಡ ಅವನ ಮನಸ್ಸೆಲ್ಲ ಕೋರ್ಟಲ್ಲೇ ಇತ್ತು. ನಾವು ಮಾರ್ನಿಂಗ್ 6 o'clockಗೆ ಬಿಟ್ಟಿದ್ರಿಂದ 9ಗೆಲ್ಲ ವಂಡರ್ಲಾದಲ್ಲಿ ಇದ್ವಿ. 9:30 10 o'clockಗೆಲ್ಲ ಕ್ಯೂ ನಿಂತ್ಕೊಂಡ್ಬಿಟ್ಟಿತ್ತು ಫುಲ್ಲು. ಇನ್ನು ಮಕ್ಕಳನ್ನ ಕರ್ಕೊಂಬಂದ್ಮೇಲಂತೂ ಮೇಂಟೈನ್ ಮಾಡೋದಕ್ಕೂ ಕೂಡ ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಆಚೆಯಿಂದನೇ ಅವ್ರು ಶಾಪಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಕಂಡಿದ್ದನ್ನೆಲ್ಲ ಬೇಕು ಅಂತ ಕೇಳ್ತಾಯಿದ್ರು. ನೋಡಿ ಚಾಕ್ಲೇಟ್ಸ್ ತೊಗೊಂಡು ತಿಂತಾ ಇದ್ದಾರೆ. ಒಂದೇ ಭಯ ಇದ್ದಿದ್ದು 3 ಜನ ಮಕ್ಕಳನ್ನು ಹೆಂಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು. ಒಳಗಡೆ ಹೋಗೋ ದಾರಿನಲ್ಲಿ ಒಬ್ಬರು ಜೋಕರ್ ವೇಷದಲ್ಲಿದ್ದರು. ಎಲ್ಲರೂ ಅವ್ರ ವಿಡಿಯೋ ಫೋಟೋಸ್ನ ತಕ್ಕೊಳ್ತಾ ಇದ್ರು. ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಅವ್ರಿಗೆ ಗೊತ್ತು ಯಾರ್ಯಾರ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು. ಬಾಯ್ಸ್ ಹತ್ರ ಎಲ್ಲ ಈ ರೀತಿ ಸ್ಟೈಲಾಗಿ ಪೋಸ್ ಕೊಡ್ತಾಯಿದ್ರು. ಅದೇ ಹುಡುಗಿರು ಸಿಕ್ಕಿದ್ರೆ ಮಾತ್ರ ಹಾರ್ಟ್ ತೋರಿಸೋದು, ರೋಸ್ ಕೊಡೋದು, ಆ ರೀತಿ ಎಲ್ಲ ಮಾಡ್ತಾಯಿದ್ರು. ನೋಡಿ ಅಲ್ಲಿ ಆ ಹುಡುಗಿಗೆ ರೋಸ್ ಕೊಡ್ತಾ ಇದ್ದಾರೆ. ಎಂಟ್ರಿ ಆಗಿದ ತಕ್ಷಣವೇ ನಾವು ಹೋಗಿದ್ದು ಲಾಕರ್ ಕಡೆಗೆ. ಬಿಕಾಸ್ ಜನ ಜಾಸ್ತಿ ಇದ್ವಲ್ಲ, ಹಾಗಾಗಿ ಲಗೇಜ್ ಕೂಡ ಜಾಸ್ತಿ ಇತ್ತು. ಮಕ್ಕಳದು ವಾಟರ್ ಬಾಟಲ್ಸು, ಅವ್ರದ್ದು ಸ್ವಿಮ್ ಸೂಟು, ನಾವು ವಾಟರ್ ಗೇಮ್ಸ್ ಆಡೋದಕ್ಕೆ ತಂದಿದ್ದಂಥ ಡ್ರೆಸ್ಸಸ್ಸು. ಹಾಗಾಗಿ ಫಸ್ಟ್ ಅದನ್ನೆಲ್ಲ ಲಾಕರಲ್ಲಿ ಇಟ್ಬಿಟ್ಟು ಆಮೇಲೆ ಗೇಮ್ಸ್ ಆಡೋಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಒಂದು ಲಾಕರ್ಗೆ 400 rupees ಚಾರ್ಜ್ ಮಾಡಿದ್ರು. ಲಗೇಜ್ ಎಲ್ಲ ಲಾಕರಲ್ಲಿ ಇಟ್ಟು ಬಂದ ಮೇಲೆ ಅರ್ಧ ಭಾರ ಕಮ್ಮಿ ಆದಂಗಾಯಿತು. ಬಿಕಾಸ್ ಮಕ್ಕಳನ್ನು ಎತ್ಕೊಂಡು ಲಗೇಜನ್ನು ಎತ್ಕೊಂಡು ಓಡಾಡಬೇಕು ಅಂದಿದ್ರಂತೂ ಆಗ್ತಾ ಇರಲಿಲ್ಲ. ವಂಡರ್ಲಾ ಎಷ್ಟು ದೊಡ್ಡದಾಗಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಜೊತೆಗೆ ಯಾವ್ಯಾವ ಗೇಮ್ಸ್ ಎಲ್ಲೆಲ್ಲಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಿರಲಿಲ್ಲ. ಮ್ಯಾಪ್ನ ನೋಡಿಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ಕಾಣಿಸಿದ್ದು ಈ ಬ್ಯೂಟಿಫುಲ್ ಆಗಿರುವಂಥ ಗೊಂಬೆಗಳು. ಕ್ಯೂಟ್ ಆಗಿದ್ವು. ಅದರೊಳಗಡೆ ಇರೋದು ಮನುಷ್ಯರು ಅಂತ ನಮಗೆ ಗೊತ್ತಿದ್ರೂ ಮಕ್ಕಳಿಗೆ ಗೊಂಬೆಗಳು ಮಾತಾಡೋ ರೀತಿಯಲ್ಲಿ ಇರ್ತಾಯಿತ್ತು. ಅವರು ಅದಕ್ಕೆ ಶೇಕ್ ಹ್ಯಾಂಡ್ ಕೊಡೋದು, ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದು, ಮಾತಾಡಿಸೋದು, ಡ್ಯಾನ್ಸ್ ಮಾಡೋದು, ಇದಕ್ಕೆ ತುಂಬ ಖುಷಿಯಾಗಿದ್ದರು. ಒಂದು 2-3 ಗೊಂಬೆಗಳಿದ್ವು ಡಿಫ್ರೆಂಟ್ ಆಗಿರುವಂಥದ್ದು. ಎಲ್ಲರೂ ಕೂಡ ಅವ್ರಗಳ ಜೊತೆ ಫೋಟೋ ತೆಗೆಸ್ಕೊಳೋದ್ರಲ್ಲೇ ಇದ್ವು. ನಾವು ಕೂಡ ಒಂದಷ್ಟು ಫೋಟೋಸನ್ನು ತೆಕ್ಕೊಂಡು ಗೇಮ್ಸ್ ಆಡೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ನಾವು ಫಸ್ಟ್ ಆಟ ಆಡೋದಕ್ಕೆ ಅಂತ ಬಂದಿದ್ದ ಗೇಮು ಇದು ಜಾಸ್ತಿ ಹೈಟಲ್ಲಿ ಇಲ್ದಲೇ ಇದ್ದಿದ್ದರಿಂದ ಇಷ್ಟೇನು ಭಯ ಆಗಲಿಲ್ಲ. ಜೊತೆಗೆ ಯಾವ್ಯಾವ ಗೇಮ್ಸ್ ಯಾವ್ಯಾವ ಥರ ಇರುತ್ತೆ ಅಂತ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ನೋಡಿಕೊಂಡೇ ಬಂದಿದ್ವಿ. ಯಾವುದನ್ನು ಆಡ್ಬೋದು, ಆಡೋಕ್ಕಾಗಲ್ಲ ಅನ್ನೋದನ್ನು.
ಜೊತೆಗೆ ಕ್ಯೂ ಎಷ್ಟು ದೊಡ್ಡದಾಗಿತ್ತು ಅಂದರೆ ಎಲ್ಲರೂ ಒಟ್ಟಿಗೆ ಬಿಡೋದಿಲ್ಲ. ಮಕ್ಕಳನ್ನ ಬೇರೆ ಕರ್ಕೊಂಬಂದಿದ್ರಿಂದ ನಾವು ಡಿವೈಡ್ ಮಾಡ್ಕೊಂಡಿದ್ವಿ. 3 ಜನ ಫಸ್ಟ್ ಹೋಗಿ ಆಟ ಆಡೋದು, ಆಮೇಲೆ ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗೋದು, ಉಳಿದಿರೋರು 3 ಜನ ನೆಕ್ಸ್ಟ್ ರೌಂಡಿಗೆ ಹೋಗಿ ಆಟ ಆಡೋದು ಅಂತ. ಹಾಗಾಗಿ ನಮಗೆ ಟೈಮ್ ತುಂಬಾ ಅಲ್ಲಿ ಕನ್ಸ್ಯೂಮ್ ಆಗ್ತಾಯಿತ್ತು. ಆದಷ್ಟು ಬೇಗ ಜಾಸ್ತಿ ಗೇಮ್ನ ನಾವು ಆಟ ಆಡೋದಕ್ಕಾಗಲಿಲ್ಲ. ಫಸ್ಟ್ ರೌಂಡ್ಗೆ ಹನಿ, ಸೋನು ಮತ್ತು ಭೂಮಿಕಾನ ಕಳಿಸಿದ್ವಿ. ನಾನು ನನ್ನ ಹಸ್ಬೆಂಡು ಪ್ರತಿ 3 ಜನ ಮಕ್ಕಳನ್ನ ಇಟ್ಕೊಂಡು ಆಚೆ ನಿಂತ್ಕೊಂಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ರೌಂಡ್ಗೆ ನಾವು ಹೋಗೋದು ಆಟ ಆಡೋದಕ್ಕೆ ಅಂತ. ಬಟ್ ನಾವು ತೊಗೊಂಡಿದ್ದ ಡಿಸಿಷನ್ನು ತಪ್ಪು ಅಂತ ಗೊತ್ತಾಯಿತು. ಬಿಕಾಸ್ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಇದ್ದಿದ್ದರಿಂದ, ನನ್ನ ಮಗಳು ಸ್ವಲ್ಪ ದೊಡ್ಡೋಳಾಗಿರೋದ್ರಿಂದ ಅವಳು ಆಟ ಆಡ್ಕೊಂಡಿರ್ತಾ ಇದ್ಲು. ನನ್ನ ಮಗ ಅಂತೂ ಇಲ್ಲ ಪಪ್ಪ ಬೇಕು ಅಂತ ಅಳ್ತಾ ಇದ್ದ, ಮಮ್ಮ ಬೇಕು ಅಂತ ಅಳ್ತಾ ಇದ್ದ. ಆಮೇಲೆ ಡಿಸೈಡ್ ಆದ್ವಿ ಇಬ್ಬರಲ್ಲಿ ಒಬ್ಬರು ಒಂದು ಗೇಮ್ ಆಡೋಕ್ಕೆ ಹೋಗೋದು, ಆಮೇಲೆ ಒಬ್ಬರು ನೆಕ್ಸ್ಟ್ ಗೇಮ್ಗೆ ಹೋಗೋದು ಅಂತ. ಅವ್ನು ಅಳ್ತಾ ಇದ್ದಿದ್ದು ನೋಡಿದ್ರೆ ನನಗಂತೂ ಯಾವ ಗೇಮು ಬೇಡ, ಇಳಿದ್ಬಿಟ್ಟು ಹೋಗೋಣ ಅನ್ನಿಸ್ತಾ ಇತ್ತು. ಅಷ್ಟು ಹಠ ಮಾಡ್ತಾ ಇದ್ದ. ಹನಿ ವಿಡಿಯೋ ಮಾಡ್ತಾಯಿದ್ಲು, ಸೋನು ಅವನನ್ನು ಮೇಂಟೈನ್ ಮಾಡ್ತಾಯಿದ್ರೆ ಅವ್ನ ಕೈ ತಪ್ಪಿಸ್ಕೊಂಡು ಓಡೇ ಹೋಗ್ತಾ ಇದ್ದ. ನನಗಂತೂ ಈ ಗೇಮ್ ಎಷ್ಟೊತ್ತಿಗೆ ಸ್ಟಾಪ್ ಮಾಡಿ ಇಳಿದ್ಬಿಟ್ಟು ಹೋಗಿ ಮಕ್ಕಳನ್ನ ಎತ್ಕೊತೀವೋ ಅನ್ನೋ ಥರ ಆಗಿತ್ತು. ಗೇಮ್ ಎಂಜಾಯ್ ಮಾಡೋದು ಒಂದು ಕಡೆ ಆದರೆ ಮಕ್ಕಳು ನೋಡ್ಕೊಳ್ಳೋದು ಒಂದು ಕಡೆ, ಎರಡೂ ಒಟ್ಟಿಗೆ ಮಾಡೋದಕ್ಕಾಗಲ್ಲ. ಇಲ್ಲ ಮಕ್ಕಳು ಆಗೋಕ್ಕಿಂತ ಮುಂಚೆನೇ ಬರಬೇಕು ಎಂಜಾಯ್ ಮಾಡೋದಕ್ಕೆ, ಇಲ್ಲ ಮಕ್ಕಳು ದೊಡ್ಡವರಾದ್ಮೇಲಾದರೂ ಬರಬೇಕು. ಕಿಡ್ಸ್ನ ಕರ್ಕೊಂಬಂದಮೇಲೆ ಆದಷ್ಟು ಕಿಡ್ಸ್ ಸೆಕ್ಷನಲ್ಲೇ ಅವ್ರನ್ನ ಆಟ ಆಡಿಸ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ದೊಡ್ಡವರು ಆಟ ಆಡಿಕೊಂಡು ಚಿಕ್ಕ ಮಕ್ಕಳು ಆಟ ಆಡಿಸ್ಕೊಂಡು ಹೋಗ್ತೀವಿ ಅಂದರೆ ಮಾತ್ರ ಒನ್ ಡೇ ಅಂತೂ ನಿಜವಾಗ್ಲೂ ಸಾಕಾಗಲ್ಲ. ಅದಕ್ಕೇ ನಾವು ಒಂದು ಗೇಮ್ ದೊಡ್ಡವ್ರು ಆಡಿದ್ರೆ ನೆಕ್ಸ್ಟ್ ಗೇಮ್ ಕಿಡ್ಸ್ನ ಆಡಿಸ್ಕೊಳ್ಳೋದು, ಮತ್ತು ಒಂದು ಗೇಮ್ ದೊಡ್ಡವರಾದರೆ ಇನ್ನೊಂದು ಗೇಮು ಕಿಡ್ಸ್ನ ಆಡಿಸ್ಕೊಳ್ಳೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಜಾಸ್ತಿ ಕಿಡ್ಸ್ ಸೆಕ್ಷನ್ನೇ ಅಲ್ಲಿ ಕಂಡಿದ್ರಿಂದ ಎಷ್ಟು ಖಾಲಿ ಇತ್ತು ಅಂದರೆ ಕಿಡ್ಸ್ ಸೆಕ್ಷನ್ನು, ಯಾರು ಕೂಡ ಜಾಸ್ತಿ ಮಕ್ಕಳನ್ನ ಕರ್ಕೊಂಬಂದಿರಲಿಲ್ಲ. ನಾವೇ ಅಂತ ಅನ್ಸುತ್ತೆ ಜಾಸ್ತಿ ಮಕ್ಕಳನ್ನ ಕರ್ಕೊಂಬಂದಿದ್ದು. ನಾನು ಆಗಲೇ ಹೇಳ್ದಂಗೆ ಒಂದು ಗೇಮ್ ದೊಡ್ಡವ್ರು ಆಡಿದ್ರೆ ಒಂದು ಗೇಮು ಕಿಡ್ಸಿಗೆ ಆಡಿಸ್ಕೊಳ್ಳೋದು. ಸೊ ಈಗ ಕಿಡ್ಸ್ ಸೆಕ್ಷನಿಗೆ ಕರ್ಕೊಂಬಂದಿದ್ದೀನಿ. ಅವ್ರು ಆಡಿದಂಥ ಫಸ್ಟ್ ಗೇಮು ಇದು. ಅಲ್ಲಂತೂ ಬೇರೆ ಬೇರೆ ಗೇಮ್ಸ್ನೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಇದನ್ನೆಲ್ಲ ಆಡೋರಿಗೆ ಎಷ್ಟು ಧೈರ್ಯ ಇರಬೇಕು ಅಂತ ಅನಿಸ್ತಾ ಇತ್ತು. ಎಷ್ಟು ಹೈಟಲ್ಲಿದ್ದಾವೆ. ನನಗಂತೂ ಮೊದಲೇ ಹೈಟ್ ಅಂದರೆ ಭಯ. ಇದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾನು ರೆಸಾರ್ಟಿಗೆ ಹೋದಾಗೆಲ್ಲ ಆ್ಯಕ್ಟಿವಿಟೀಸ್ನೇ ಮಾಡಲಿಲ್ಲ. ಇನ್ನು ಈ ಗೇಮ್ಸ್ನೆಲ್ಲ ನಾನು ನಿಜವಾಗ್ಲೂ ಆಡೋದು ಇಲ್ಲ. ಪ್ಲೇಸ್ ಅಂತೂ ತುಂಬ ರಿಯಲಿಸ್ಟಿಕ್ ಆಗಿರ್ತಾ ಇತ್ತು. ಬಂಡೆಗಳ ಮೇಲೆ ನೀರು, ಒಳ್ಳೆ ಕಾಡಲ್ಲಿದ್ದೀವಿ ಅನ್ನೋ ಫೀಲೇ ಕೊಡ್ತಾ ಇತ್ತು. ಇನ್ನು ಸುರಂಗ ಮಾರ್ಗದಲ್ಲಿ ಬರೋ ಥರ ಎಲ್ಲ ಟ್ರೈನ್ ಟ್ರ್ಯಾಕ್ನ ಹಾಕಿದ್ರು. ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಆಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ನಮಗೆ ಡಿಫ್ರೆಂಟ್ ಆಗಿರ್ತಾ ಇತ್ತು. ಈಗ ಅಲ್ಲೊಂದು ಟ್ರೈನ್ ಒಳಗಡೆ ಹೋಗ್ತಾ ಇದೆ, ಈಗ ಇಲ್ಲಿಂದ ಬರುತ್ತೆ. ಮಕ್ಳಿಗಂತೂ ಅಲ್ಲಿರೋ ಎಲ್ಲ ಆಟಗಳನ್ನ ನೋಡೋದೇ ಒಂದು ಖುಷಿ ಆಗ್ತಾ ಇತ್ತು. ಈಗ ಕರೆಕ್ಟಾಗಿ ವಾಟರ್ ಸ್ಪ್ಲ್ಯಾಶು. ನಾವು ಇದನ್ನು ವಾಟರ್ ಗೇಮ್ಸ್ ಆಡಬೇಕಾದ್ರೆ ಆಡೋಣ ಅಂತ ಅಂದ್ಕೊಂಡ್ವಿ, ನೆಂದೋಗ್ತೀವಿ ಅನ್ನೋದಕ್ಕೋಸ್ಕರ. ಇನ್ನು ಈ ಮಿಕ್ಸರ್ನ ನೋಡಿ ಹೆಂಗಿದೆ ಅಂದರೆ, ಮಿಕ್ಸರ್ ಅಂದರೆ ಕರೆಕ್ಟಾಗಿ ಮಿಕ್ಸಿಯಲ್ಲಿರೋ ಜಾರ್ ಥರನೇ ಹಾಕ್ಕೊಂಡು ರುಬ್ತಾ ಇದೆ. ಇದನ್ನು ಆಡೋರ್ಗಂತೂ ಅದು ಎಷ್ಟು ಧೈರ್ಯ ಇರುತ್ತೋ ಗೊತ್ತಿಲ್ಲ. ಅಲ್ಲಿ ಜನಗಳೆಲ್ಲ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಆ ಗೇಮನ್ನು ನಾವು ಯಾವುದೋ ಆಡೋಕ್ಕೆ ಹೋಗಲಿಲ್ಲ. ಬಟ್ಟು ಇದನ್ನು ಒಂದು ಸಲ ನೋಡ್ತಾ ಇದ್ವಿ ಆಡೋಣ ಅಂತ ಹೇಳ್ಬಿಟ್ಟು. ನಾನು ಮಕ್ಕಳನ್ನ ನೋಡ್ಕೊತೀನಿ, ನೀವು ಬೇಕಿದ್ರೆ ಆಡ್ಕೊಳ್ಳಿ ಅಂತ. ಭೂಮಿಕಾ, ಸೋನು ಎಲ್ಲರೂ ಒಳಗಡೆ ಹೋದರು. ಬಟ್ ಒಂದು ಗೇಮ್ನ ನೋಡಿದ ತಕ್ಷಣವೇ, ಈ ಥರ ಉಲ್ಟಾ ಮಾಡಿ ನಿಲ್ಲಿಸಿದ ತಕ್ಷಣವೇ ಸೋನು ಮತ್ತು ಭೂಮಿಕಾ ಇಬ್ಬರು ಆಚೆ ಬಂದುಬಿಟ್ರು, ಇಲ್ಲ ನಾವು ಆಡಲ್ಲ ಅಂತ ಹೇಳಿ. ಬಟ್ ನನ್ನ ಹಸ್ಬೆಂಡು, ಹನಿ ಪ್ರತಿ 3 ಜನನೂ ಟ್ರೈ ಮಾಡ್ತೀವಿ ಅಂತ ಹೋದರು. ಆಚೆ ಬಂದಮೇಲೆ ನನ್ನ ತಮ್ಮನ ಎಕ್ಸ್ಪ್ರೆಷನ್ ನೋಡಬೇಕಿತ್ತು ನೀವು. ಈ ರೀತಿ ಉಲ್ಟಾ ನಿಲ್ಲಿಸಿದ ತಕ್ಷಣವೇ ಮೆದ್ಲೆಲ್ಲ ಬಾಯಿಗೆ ಬಂದಿತ್ತು ಅಂತ ಹೇಳ್ತಾ ಇದ್ದ ಅವನು. ನಾನು ಹೇಳಿದ್ನ ನಿನ್ಗೆ ಹೋಗೋದಕ್ಕೆ ಅಂತ ಹೇಳಿ ಬೈದೆ. ಅದಾದಮೇಲಂತೂ ಅವನಿನ್ನು ಯಾವ ಗೇಮ್ಸ್ಗೂ ಹೋಗಲಿಲ್ಲ. ಅಷ್ಟು ಒಂಥರ ತಿರುಗಿಸ್ಬಿಡ್ತಂತೆ ಎಲ್ಲದನ್ನು. ನೋಡಿ ಎಷ್ಟು ಫಾಸ್ಟಾಗಿ ಟರ್ನ್ ಮಾಡ್ತಾರೆ. ಇಂಥ ಗೇಮ್ಸ್ಗಳಿಗೆಲ್ಲ ನಿಜವಾಗ್ಲೂ ನಾನಂತೂ ಹೋಗಲ್ಲ. ಜೊತೆಗೆ ವಂಡರ್ಲಾ ಬುಕ್ ಮಾಡಿದ್ದೀನಿ ಅಂದಿದ ತಕ್ಷಣವೇ ನಮ್ಮಪ್ಪ ಬೈತಾ ಇದ್ರಂತೆ ಮನೆಯಲ್ಲಿ. ಇವೆಲ್ಲ ಒಂಥರ ದುಡ್ಡು ಕೊಟ್ಟು ಚೌಡಿ ಬಿಡಿಸ್ಕೊಳೋದು ಅಂತಾರಲ್ಲ, ಆ ಥರ ಅಲ್ಲಿ ಯಾವ ಗೇಮ್ಸ್ನೂ ಆಡೋಕ್ಕಾಗಲ್ಲ. ಅಷ್ಟು ಭಯ ಬಿತ್ಕೊಂಡು ದುಡ್ಡು ಕೊಟ್ಟು ಹೋಗಿ ಆಡ್ಕೊಂಡು ಬರೋ ಅಂಥ ಅವಶ್ಯಕತೆ ಇದೆಯಾ ಅಂತ. ಬಟ್ ಒಂದು ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ವಾ ಅಂತ ಹೇಳಿ ಬಂದಿದ್ದೀವಿ. ನೋಡೋಣ ಇನ್ನು ಯಾವ್ಯಾವ ಥರ ಭಯಂಕರ ಗೇಮ್ಸ್ಗಳಿದ್ದಾವೆ, ಅದರಲ್ಲಿ ನಾವು ಯಾವ್ಯಾವುದನ್ನು ಆಡ್ತೀವಿ ಅಂತ.
ನೋಡಿದ್ರಲ್ವ ಹೇಗಿತ್ತು ಈ ಗೇಮು ಅಂತ. ಆ ರೀತಿ ತಿರುಗಿಸಿದ ತಕ್ಷಣವೇ ನನ್ನ ತಮ್ಮ ಮತ್ತೆ ಇನ್ಯಾವ ಗೇಮ್ನು ನಾನು ಆಡಲ್ಲ ಅಂದ್ಬಿಟ್ಟ. ನಾವು ಆಟ ಆಡೋದಕ್ಕಿಂತ ನಮ್ಮ ಪ್ರಯಾರಿಟಿ ಮಕ್ಕಳನ್ನ ಆಟ ಆಡಿಸೋದೇ ಆಗಿತ್ತು. 3 ಜನನ ಕರ್ಕೊಂಬಂದಿರೋದ್ರಿಂದ ಕಿಡ್ಸ್ ಸೆಕ್ಷನ್ನಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ. ಕೆಲವೊಂದೊಂದು ಕಡೆ 85 ಸೆಂಟಿಮೀಟರ್ಗಿಂತ ಕೆಳಗಡೆ ಇರೋ ಮಕ್ಕಳನ್ನ ಆಟ ಆಡೋದಕ್ಕೆ ಬಿಡ್ತಾ ಇರಲಿಲ್ಲ. ಈ ಫ್ಲೈಯಿಂಗ್ ಜಂಬೋದಲ್ಲೂ ಅಷ್ಟೇ ರಿಶ್ವಿಕ್ ಮತ್ತು ಅದ್ಯುತ್ನ ಇಬ್ಬರೂ ಬಿಡಲಿಲ್ಲ. ಐರಾನ್ ಒಬ್ಳನ್ನೇ ಅಲೋ ಮಾಡಿದ್ದು. ಪೇರೆಂಟ್ಸ್ ಕೂರಿಸ್ಕೋತೀವಿ ಅಂದರೂ ಕೂಡ ಬಿಡಲ್ಲ. ಕೆಲವೊಂದೊಂದು ಕಡೆ ಬರೀ ಕಿಡ್ಸ್ ಮಾತ್ರನೇ ಅಲೋ ಮಾಡೋದು ಅಂತ ಹೇಳಿದ್ರು. ಹಾಗಾಗಿ ಈ ಒಂದು ಗೇಮನ್ನು ಐರಾ ಒಬ್ಬಳೇ ಆಟ ಆಡಿದ್ದು. ಇವರಿಬ್ಬರು ಆಚೆ ಕಡೆಯಿಂದನೇ ನಿಂತ್ಕೊಂಡು ನಾವು ಹೋಗಬೇಕು ಅಂತ ಹಠ ಮಾಡ್ತಾಯಿದ್ರು. ಹೇಗೋ ಮ್ಯಾನೇಜ್ ಮಾಡಿಕೊಂಡು ಆಟ ಆಡಿಸ್ಕೊಂಡು ಕರ್ಕೊಂಡು ಹೋದ್ವಿ. ನಾನು ಮೊದಲೇ ಹೇಳಿದ್ನಲ್ಲ, ಕಿಡ್ಸ್ ಸೆಕ್ಷನಲ್ಲಿ ಜಾಸ್ತಿ ಜನ ಇರಲಿಲ್ಲ, ತುಂಬ ಖಾಲಿ ಹೊಡಿತಾ ಇತ್ತು. ಸೊ ನನ್ನ ಮಕ್ಕಳನ್ನ ಕರ್ಕೊಂಬಂದಾಗೆಲ್ಲನೂ ಆಟಗಳನ್ನ ತುಂಬ ಫಾಸ್ಟಾಗಿ ಆಡಿಸ್ತಾಯಿದ್ರು. ಜಾಸ್ತಿ ಜನ ಯಾರೂ ಮಕ್ಕಳನ್ನ ಕರ್ಕೊಂಬಂದಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಕಿಡ್ಸ್ ಸೆಕ್ಷನ್ನ ಕಂಪ್ಲೀಟ್ ಮಾಡಿದ್ದು ಬರೀ ನಮ್ಮ ಮಕ್ಳುಗಳು ಮಾತ್ರನೇ ಅಂತ ಅನಿಸುತ್ತೆ. ಮಕ್ಕಳಾಡುವಂಥ ಆಟ ಆಗಿರೋದ್ರಿಂದ ಎಲ್ಲದು ಸ್ವಲ್ಪ ಸ್ಲೋ ಮೋಷನಲ್ಲೇ ಇರುತ್ತೆ. ಸೇಫ್ಟಿಗೆ ಬೆಲ್ಟ್ ಎಲ್ಲನೂ ಹಾಕಿರ್ತಾರೆ. ಭೂಮಿಕಾ, ಹನಿ, ಸೋನು ಒಂದು ಗೇಮನ್ನು ಆಡೋದಕ್ಕೆ ಹೋಗಿದ್ರು. ಸೊ ನನ್ನ ತಮ್ಮ ರಿಶ್ವಿಕ್ನ ಕರ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ದ. ಮತ್ತೆ ಫೋನ್ ಮಾಡಿ ಕರೆದ್ವು, ಅಟ್ಲೀಸ್ಟ್ ಕಿಡ್ಸ್ ಸೆಕ್ಷನ್ಗಾದರೂ ಬಾ, ಮಕ್ಕಳನ್ನ ಅವ್ರು ಬರೋ ಅಷ್ಟೊತ್ತಿಗೆ ಆಟ ಆಡಿಸ್ಕೊಳ್ಳೋಣ ಅಂತ ಹೇಳಿ. ಸೊ ಈ ಫ್ರಾಗ್ ಗೇಮ್ಗೆ ರಿಶ್ವಿಕ್ ಕೂಡ ಜೊತೆನಲ್ಲಿದ್ದ. 3 ಜನ ಮಕ್ಕಳನ್ನು ಒಟ್ಟಿಗೆ ಕೂರಿಸಲ್ಲ ಅಂದರು. ಅಲ್ಲಿ ನೋಡಿದ್ರೆ 3 ಜನ ಬಿಟ್ಟು ಬೇರೆ ಯಾರೂ ಮಕ್ಕಳೇ ಇರಲಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಕೂರಿಸಿ ಅಂತ ಹೇಳಿ 3 ಜನನೂ ಒಂದೇ ಸೀಟಲ್ಲಿ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಹುತ್ತ ಥರ ದೊಡ್ಡದಾಗಿ ಮಾಡಿದ್ರು. ನಾವು ಅಂದ್ಕೊಂಡ್ವಿ ಸ್ಕೇರಿ ಹೌಸ್ ಥರ ಏನಾದರೂ ಇರ್ಬೋದೇನೋ ಅಂತ. ಬಟ್ ಹತ್ರಕ್ಕೆ ಹೋದರೆ ಗೊತ್ತಾಯಿತು ಅದು ವಾಶ್ರೂಮ್ಸು ಅಂತ. ಲೇಡೀಸ್ ವಾಶ್ರೂಮ್ ಒಂದು ಸೈಡು, ಜೆಂಟ್ಸ್ ವಾಶ್ರೂಮ್ಸ್ ಒಂದು ಸೈಡು. ಬಟ್ ಹುತ್ತದ ಕಾನ್ಸೆಪ್ಟಲ್ಲಿ ಏನಕ್ಕೆ ಮಾಡಿದ್ರು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಹುಡುಗಿರೆಲ್ಲ ನೋಡಿ ಅಲ್ಲಿ ನಾಗಿಣಿ ಥರ ಎಲ್ಲರೂ ಆಚೆ ಬರ್ತಾ ಇದ್ದಾರೆ. ಅಲ್ಲಿಂದ ನಾವು ಬಂದಿದ್ದು ಅಮ್ಮುನ ನೋಡೋಕ್ಕೆ. ಅಮ್ಮು ಅಂದರೆ ಈ ಆನೆ ಹೆಸ್ರನ್ನ ಅಮ್ಮು ಅಂತ ಇಟ್ಟಿದ್ರು. ಅದು ನೀರು ಕುಡಿತಾ ಇತ್ತು ಮತ್ತು ನೀರನ್ನು ತೆಗೆದು ಆಚೆ ಕಡೆ ಉಗೀತಾ ಇತ್ತು. ಮಕ್ಳಿಗಂತೂ ಪ್ರಾಣಿಗಳಂದರೆ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಅವ್ರು ಈ ಆನೆನ ನೋಡಿ ಮುಂದಕ್ಕೆ ಬರ್ತಾ ಇರಲಿಲ್ಲ, ಇಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ರು.
ಮತ್ತು ಅದು ನೀರನ್ನು ಹಾಕಬೇಕಾದ್ರೆ ಇವ್ರುಗಳಿಗೆ ಬೇರೆ ಖುಷಿ ಅಲ್ವಾ, ನೀರು ಹಾಕಿಸ್ಕೊಳ್ತಾ ಇದ್ರು. ಆನೆನ ನೋಡಿ ಗೊಂಬೆ ಅಂತ ಗೊತ್ತಾಯಿತು. ಹಾಗೆ ಇವನ್ನು ಕೂಡ ನಾವು ಗೊಂಬೆಗಳು ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಇವು ರಿಯಲ್ ಬಾತುಕೋಳಿಗಳು. ಅಳ್ಳಾಡ್ತಾನೇ ಇರಲಿಲ್ಲ, ಸುಮ್ಮನೆ ಗೊಂಬೆಗಳ ಥರ ಹಾಗೆ ನಿಂತ್ಕೊಂಡಿದ್ವು. ಮೂಮೆಂಟ್ ಮಾಡ್ತಾಯಿದ್ವು, ಬಟ್ ಒಂದು ಹೆಜ್ಜೆ ಕೂಡ ಮುಂದೆ ಬರಲಿಲ್ಲ. ನಮಗಂತೂ ಮುಟ್ಟು ನೋಡೋಣ ಒರಿಜಿನಲ್ಲ ಇಲ್ವಾ ಅನ್ನೋಷ್ಟು ಡೌಟ್ ಬರೋ ರೀತಿಯಲ್ಲಿ ನಿಂತ್ಕೊಂಡಿದ್ವು. ಈಗ ನಾವು ಬಂದಿರೋದು ಒನ್ ಆಫ್ ಮೈ ಫೇವ್ರೆಟ್ ಗೇಮ್ ಸೆಕ್ಷನ್ ಅಂತಲೇ ಹೇಳ್ಬೋದು, ಕ್ರೇಜಿ ಕಾರ್. ಇದಕ್ಕೆ ಕಿಡ್ಸ್ನ ಅಲೋ ಮಾಡ್ತಾಯಿದ್ರು, ಅದಕ್ಕೆ ಐರನ್ನ ಕೂರಿಸ್ಕೊಂಡಿದ್ದೀನಿ. ರಿಶ್ವಿಕ್ ಮತ್ತು ಅದ್ಯುತ್ನ ಬಿಡಲಿಲ್ಲ, 85 ಸೆಂಟಿಮೀಟರ್ಗಿಂತ ಕೆಳಗಡೆ ಇದ್ದರೆ ಬಿಡೋದಿಲ್ಲ. ಸೊ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನು ಯೂಟ್ಯೂಬಲ್ಲೆಲ್ಲನೂ ವ್ಲಾಗ್ಸ್ ನೋಡ್ಕೊಳ್ತಾ ಇದ್ದೆ, ಈ ಗೇಮ್ ಇದ್ದರೆ ಆಡಬೇಕು ಅಂತ ಫಸ್ಟಿಂದನೂ ಪ್ರಿಪೇರ್ ಆಗಿದ್ದೆ. ಜೊತೆಗೆ ರವಿ ಸರ್ ಮೂವೀಸಲ್ಲೆಲ್ಲ ಜಾಸ್ತಿ ಇದು ನೋಡಿದ್ರಿಂದ ಒಂದ್ಸಲ ಆದರೂ ಇದನ್ನು ಟ್ರೈ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಬಟ್ ಫಸ್ಟ್ ಟೈಮ್ ಆಗಿರೋದ್ರಿಂದ ಕೆಲವ್ರು ಕಾರೆಲ್ಲ ಮೂವೇ ಆಗ್ತಾ ಇರಲಿಲ್ಲ. ಅಲ್ಲಿ ನೋಡಿ ಸೋನು ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಟ್ರಿಕ್ ಒಂದು ಸಲ ಗೊತ್ತಾದರೆ ಸಾಕು, ಆರಾಮಾಗಿ ಓಡಿಸ್ಬೋದು. ಇಲ್ಲ ಅಂದರೆ ನಿಂತಿತ್ತಲೇ ನಿಂತ್ಕೊಳ್ತಾ ಇರುತ್ತೆ, ಇಲ್ಲ ಸುತ್ತಿದ್ದ ಹತ್ರನೇ ಸುತ್ತುತ್ತಾ ಇರುತ್ತೆ. ನಾನು ಒಂದು 5 ನಿಮಿಷ ತುಂಬ ಚೆನ್ನಾಗಿ ಓಡಿಸ್ದೆ, ಫುಲ್ ರೌಂಡ್ ಆಗ್ತಾಯಿದ್ದೆ. ಬಟ್ ಕೆಲವರಿಗೆಲ್ಲ ಬ್ಯಾಲೆನ್ಸ್ ಸಿಗ್ತಾ ಇರಲಿಲ್ವಲ್ಲ, ಬಂದು ಡ್ಯಾಶ್ ಹೊಡಿತಾ ಇದ್ರು. ಚಿಕ್ಕ ಮಕ್ಕಳನ್ನ ಯಾಕೆ ಬಿಡಲ್ಲ ಅಂತ ಅದರೊಳಗಡೆ ಇದ್ದಾಗ ಅರ್ಥ ಆಗುತ್ತೆ. ಅವ್ರು ಬಂದು ಡ್ಯಾಶ್ ಹೊಡೆದಾಗ ಎಷ್ಟು ಅಲ್ಗಾಡುತ್ತೆ ಕಾರು ಅಂದರೆ ಒಂದು ಸ್ವಲ್ಪ ಹಿಂಗೆ ಏಟ್ ಥರ ಕೂಡ ಆಗುತ್ತೆ. ಐರಾ ಅಂತೂ ಯಾರಾದರೂ ಬಂದು ಡ್ಯಾಶ್ ಹೊಡೆದಿದ ತಕ್ಷಣವೇ ಹೆದರ್ಕೊಳ್ತಾ ಇದ್ಲು. ಬಟ್ ಸೀಟ್ ಬೆಲ್ಟ್ ಎಲ್ಲ ಹಾಕಿರೋದ್ರಿಂದ ಏನು ಬೀಳೋದಿಲ್ಲ, ಭಯ ಇರೋದಿಲ್ಲ. ಆರಾಮಾಗಿ ಓಡಾಡಿದ್ರೆ ಮಾತ್ರ ತುಂಬಾ ಫನ್ ಇರುತ್ತೆ. ನನಗಂತೂ ಇನ್ನೊಂದು ರೌಂಡ್ ಹೋಗಬೇಕು ಅಂತ ಆಸೆ ಇರ್ತಾಯಿತ್ತು. ಬಟ್ ಆ ಕ್ಯೂ ನೋಡಿದ್ರೆ ಒಂದು ಸಲ ಆಡಿದ್ದೆ ಹೆಚ್ಚು ಅಂತ ಅಂದ್ಕೊಳ್ಬೇಕು. ಫಸ್ಟ್ ರೌಂಡ್ಗೆ ನಾನು, ಭೂಮಿಕಾ ಮತ್ತು ಸೋನು ಹೋದ್ವಿ. ನೆಕ್ಸ್ಟ್ ರೌಂಡ್ಗೆ ಹರಿ, ಪ್ರತಿ ಹೋದರು. ಅವರಿಗಂತೂ ಕಾರ್ ಓಡಿಸಿ ರೂಢಿ ಇರುತ್ತಲ್ವ, ಆರಾಮಾಗಿ ಓಡಿಸ್ತಾಯಿದ್ರು. ಬಟ್ ಕಾರ್ ಓಡಿಸಿ ಗೊತ್ತಿಲ್ಲದಿರೋರಿಗೆ ಈ ಕಾರು ಒಂಥರ ತುಂಬಾ ಫನ್ನಾಗಿರುತ್ತೆ. ಅದರಲ್ಲೂ ಕೂಡ ನನ್ನ ತಮ್ಮನ ಕಾಲು ಉದ್ದ ಇದ್ದಿದ್ದರಿಂದ ಅವನಿಗೆ ಕಾರೇ ಚಿಕ್ಕದಾಗೋಗಿತ್ತು. ಜೊತೆಗೆ ಎಲ್ಲರೂ ಡ್ಯಾಶ್ ಹೊಡ್ಕೊಳ್ತಾ ಇದ್ದರೆ ನಿಂತ್ಕೊಂಡು ನೋಡೋರಿಗೆ ಒಳ್ಳೆ ಫನ್ ಇರ್ತಾಯಿತ್ತು. ನಮಗಂತೂ ನಕ್ಕು ಸಾಕಾಗ್ತಾಯಿತ್ತು ಇವ್ರು ಕಾರ್ ಓಡಿಸ್ತಾ ಇದ್ದಿದ್ದ ರೀತಿ ನೋಡಿ. ನೆಕ್ಸ್ಟು ಇದು ಒಂದು ಗೇಮ್ ಆಡಿಕೊಂಡು ಊಟ ಟೈಮ್ ಆಗಿತ್ತು, ಊಟಕ್ಕೆ ಹೋಗೋಣ ಅಂತ ಹೇಳಿ ಆಡ್ತಾಯಿದ್ವಿ. ಈಗ ಸ್ವಲ್ಪ ಹೈಟ್ ಕಮ್ಮಿ ಇರೋದೆಲ್ಲ ಅದನ್ನು ರೂಢಿ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಯಾರೂ ಭಯ ಬೀಳ್ತಾ ಇರಲಿಲ್ಲ. ಮಕ್ಕಳನ್ನ ಅವರಿಬ್ಬರು ಕೈಯಲ್ಲಿ ಕೊಟ್ಬಿಟ್ಟು ನಾವು 4 ಜನ ಹುಡುಗಿರು ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಈ ಗೇಮ್ ಆಡಿಕೊಂಡು ಆಲ್ರೆಡಿ ಊಟಕ್ಕೆ ಬುಕ್ ಮಾಡಿದ್ವಿ. ಸೊ ಊಟ ಮಾಡೋಣ ಅಂತ ಹೇಳಿ ರೆಸ್ಟೋರೆಂಟಿಗೆ ಬಂದ್ವಿ. ಮಕ್ಕಳು ಅಂತೂ ಫುಲ್ಲು ಹಸ್ದಿತ್ತಲ್ವ, ಅವರು ಐಸ್ ಕ್ರೀಮು ಅದು ಇದು ತಿಂದ್ಕೊಳ್ತಾ ಇದ್ರು. ಜೊತೆಗೆ ಮ್ಯಾಗಿ ಬೇಕು ಅಂತಲೂ ಹಠ ಮಾಡ್ತಾಯಿದ್ರು. ಕರ್ಕೊಂಬಂದಾಗ ಏನೂ ಮಾಡೋಕ್ಕಾಗಲ್ಲ, ಅವ್ರು ಹಠ ಮಾಡಿದಾಗ ಅವ್ರು ಕೇಳಿದ್ದನ್ನೇ ಕೊಡಿಸ್ಬೇಕಾಗತ್ತೆ. ನಾವೆಲ್ಲ ವೆಜ್ ತಿಂತಾಯಿದ್ರೆ ಇವಳು ಮಾತ್ರ ಸ್ಯಾಟರ್ಡೆ ಅಂದ್ರೂ ನಾನ್ ವೆಜ್ ತಿಂತಾಯಿದ್ಲು. ಮನೇಲಿ ಬೈತಾರೆ ಅಂತ ಹೇಳ್ಬಿಟ್ಟು ಮುಖ ಮುಚ್ಕೊಳ್ತಾ ಇದ್ದಾಳೆ. ಊಟ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಒಂದು 2 o'clock ಆಗಿತ್ತು. ಸೊ ವಾಟರ್ ಗೇಮ್ಸ್ ಆಡೋಕ್ಕೆ ಹೋಗ್ಬಿಡೋಣ, ಇನ್ನು ಸಂಜೆ ಆದರೆ ಥಂಡಿ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿ ಊಟ ಮುಗ್ದಿದ ತಕ್ಷಣ ವಾಟರ್ ಗೇಮ್ಸಿಗೆ ಬಂದ್ವಿ. ಎಲ್ಲರೂ ಕೂಡ ವಾಟರ್ ಗೇಮ್ಸ್ ಆಡೋದಕ್ಕೆ ಕಾಸ್ಟ್ಯೂಮ್ಸನ್ನು ರೆಡಿ ಮಾಡ್ಕೊಂಡಿದ್ವಿ. ನಾನು ಮಕ್ಕಳಿಗೆ ಬುಕ್ ಮಾಡಿದ್ದೆ. ಸೊ ಭೂಮಿಕಾನು ಮಕ್ಕಳಿಗೆ ಅವಳಿಗೆ ಎಲ್ಲರಿಗೂ ರೆಡಿ ಮಾಡ್ಕೊಂಡಿದ್ಲು. ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಮಕ್ಕಳಿಗೆ ಮೊದಲೇ ನೀರು ಅಂದರೆ ಕೇಳಬೇಕಾ, ಅವರಂತೂ ನೀರಿಂದ ಆಚೆನೇ ಬರ್ತಾ ಇರಲಿಲ್ಲ. ನನ್ನ ಮಗ ಮಾತ್ರ ಸ್ವಲ್ಪ ನೀರಿಗೆ ಹೆದರ್ಕೊಳ್ತಾ ಇದ್ದ, ಕಾಲು ಕೆಳಗಡೆ ಬಿಡ್ತಾ ಇರಲಿಲ್ಲ. ಇನ್ನು ಆಟ ಆಡೋವಾಗಂತೂ ಫುಲ್ಲು ನಡುಗ್ತಾ ಇದ್ಲು ಐರಾ, ಅಷ್ಟು ತಣ್ಣಗಿತ್ತು ನೀರು.
ಎಷ್ಟು ಚಳಿ ಆದರೂ ಕೂಡ ಆಟ ಆಡೋದು ಮಾತ್ರ ಬಿಡ್ತಾ ಇರಲಿಲ್ಲ. ಹಂಗೆ ಓಡ್ತಾ ಇದ್ಲು. ಅವರಪ್ಪ ನೋಡಿ ಅವಳನ್ನ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಇನ್ನು ಅಲ್ಲಿ ಸ್ಲೈಡ್ಸ್ ಎಲ್ಲ ಇತ್ತಲ್ವ, ಭೂಮಿಕಾ ನಾನು ಟ್ರೈ ಮಾಡ್ತೀನಿ ಅಂತ ಹೋದ್ಲು. ನನಗೆ ಸ್ವಲ್ಪ ಸ್ಲೈಡ್ಸ್ ಅಂದರೆ ಭಯ, ಯಾಕೆ ಅಂದರೆ ನಾನು ನೀರು ಬಂದಿದ ತಕ್ಷಣವೇ ಚೆನ್ನಾಗಿ ನೀರು ಕುಡಿದ್ಬಿಡ್ತೀನಿ ಮುಳುಗಿ. ಸೊ ಫಸ್ಟ್ ನೀವೆಲ್ಲ ಹೋಗಿ ಆಡಿ ಮತ್ತೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೆ. ಅವಳು ಕೂಡ ಭಯಕ್ಕೆ ಫುಲ್ ಕಾಲು ಅಗಲ ಮಾಡ್ಕೊಂಡು ಬಂದ್ಲ, ಜಾರಲೇ ಇಲ್ಲ ಸರಿಯಾಗಿ. ಸೊ ಒಬ್ಬರಾದ್ಮೇಲೆ ಒಬ್ಬರು ಅಂತ ಹೋಗ್ತಾಯಿದ್ರು. ಸೋನು ಬಂದು ಪಾಪ ಫುಲ್ಲು ನೀರು ಕುಡಿದ್ಬಿಟ್ಲು ಚೆನ್ನಾಗಿ. ನನ್ನ ತಮ್ಮ ಅಲ್ಲೇ ನಿಂತ್ಕೊಂಡು ಎಲ್ಲರೂ ಹಿಡ್ಕೊಳ್ತಾ ಇದ್ದ ಬಂದಂಗೆ. ಒಟ್ಟಿನಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಎಲ್ಲದೂ. ಹನಿ ಅಂತೂ ಎಲ್ಲದರಲ್ಲೂ ಪ್ರೋ ಆಗಿಬಿಟ್ಟಿದ್ಲು ಎಲ್ಲ ವಾಟರ್ ಗೇಮ್ಸಲ್ಲೂ. ಹನಿ ಸೋನು ಆಲ್ರೆಡಿ ವಂಡರ್ಲಾಗ್ ಒಂದು 2 to 3 ಟೈಮ್ಸ್ ಹೋಗಿ ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಗೊತ್ತು ಯಾವ್ಯಾವ ಗೇಮ್ ಯಾವ್ಯಾವ ಥರ ಇರುತ್ತೆ ಅಂತ. ನಾವೆಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ತಿಳ್ಕೊಬೇಕು ಇನ್ನೂ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ನಾನು ಪಾಪುನ ಎತ್ಕೊಂಡೇ ವಿಡಿಯೋ ಮಾಡ್ತಾಯಿದ್ದೆ. ಯಾರಾದರೂ ಸ್ಲೈಡಿಂದ ಬಂದಿದ ತಕ್ಷಣವೇ ನೀರು ಸೌಂಡ್ ಬರುತ್ತಲ್ಲ, ಅದಕ್ಕೆ ಇವನು ತುಂಬ ಹೆದರ್ಕೊಳ್ತಾ ಇದ್ದ. ಜೊತೆಗೆ ನೀರು ನಮ್ಮ ಮೇಲೆ ಬಂದರೆ ಅಂತೂ ಇನ್ನೂ ಫುಲ್ ಭಯ ಬೀಳ್ತಾ ಇದ್ದ. ಹಾಗಾಗಿ ನಾನು ಜಾಸ್ತಿ ಆಟ ಆಡೋಕ್ಕೆ ಹೋಗಲಿಲ್ಲ. ಅವನನ್ನು ಸಮಾಧಾನ ಮಾಡಿಕೊಂಡು ಆಟ ಆಡೋರನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದೆ ಅಷ್ಟೇ. ಇದನ್ನೆಲ್ಲ ಕ್ಯಾಪ್ಚರ್ ಮಾಡಬೇಕು ಅಂತಲೇ ಬಂದಿದ ತಕ್ಷಣ ಫಸ್ಟ್ ಮಾಡಿದ್ದೆ ವಾಟರ್ ಪ್ರೂಫ್ ಕವರ್ನ ತೊಗೊಂಡಿದ್ದು ಫೋನ್ಗೆ. ಸೊ ಯಾವ ಮೂಮೆಂಟು ಕೂಡ ಮಿಸ್ ಆಗಬಾರ್ದು ಅಂತ. ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿಕೊಂಡು ಮತ್ತೆ ದೊಡ್ಡ ಸ್ಲೈಡ್ಸಿಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ಹನಿ ಸೋನು ಒಂದು ಟ್ಯೂಬಲ್ಲಿ ಬಂದರು, ನಾನು ಭೂಮಿಕಾ ಒಂದು ಟ್ಯೂಬಲ್ಲಿ. ಬಟ್ ಇವ್ರಿಗಂತೂ ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದರಿಂದ ಎಲ್ಲ ಗೇಮ್ಸು ಎಂಜಾಯ್ ಮಾಡ್ತಾಯಿದ್ರು. ನನಗೆ ಭೂಮಿಕಾಗೆ ಫಸ್ಟ್ ಟೈಮು. ಅವಳಂತೂ ಫುಲ್ಲು ಆ ಸ್ಲೈಡ್ ಆಗಬೇಕಾದ್ರೆ ಹೆಂಗೆ ಕಿರ್ಚ್ತಾ ಇದ್ಲು ಅಂದರೆ ಅಯ್ಯೋ ಅಯ್ಯೋ ಅಂತ ಕಿರ್ಚ್ತಾ ಇದ್ಲು. ನಾನು ಹಿಂದೆ ಕೂತಿದ್ದೆ, ಅವಳು ಮುಂದೆ ಕೂತಿದ್ಲು. ನಾನು ಏನೂ ಆಗಲ್ಲ ಸುಮ್ಮನೆ ಇರು ಅಂತ ಹೇಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ನಗು ಬರ್ತಾಯಿತ್ತು ನನಗೆ ಅವಳು ಕಿರ್ಚ್ತಾ ಇದ್ದಿದ್ದು ನೋಡಿ. ನಮ್ಮ ಟ್ಯೂಬ್ ನೋಡಿ ರಿವರ್ಸಲ್ಲಿ ಬಂದುಬಿಡ್ತು. ಆ್ಯಕ್ಚುಲಿ ವಾಟರ್ ಗೇಮ್ಸಿಗೆ ಎಲ್ಲರೂ ಹೋಗಿದ್ವಿ, ಬಟ್ ರಿಶ್ವಿಕ್ ಮಲ್ಕೊಂಬಿಟ್ಟ. ಹಾಗಾಗಿ ಹರಿ ಪ್ರತಿ ಇಬ್ಬರೂ ಮಕ್ಕಳನ್ನ ನಾವು ನೋಡ್ಕೊತೀವಿ, ನೀವು ಆಟ ಆಡಿ ಅಂತ ಹೇಳಿ ನಮ್ಮನ್ನು ಬಿಟ್ಟರು. ನಾವು 4 ಜನ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ವಾಟರ್ ಗೇಮ್ಸ್ ಎಲ್ಲದೂ ಸಖತ್ತಾಗಿತ್ತು. ವಾಟರ್ ಗೇಮ್ಸ್ ಎಲ್ಲದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾವು ಆಡೋದ್ರಲ್ಲಿ ಬ್ಯುಸಿ ಇದ್ವಿ. ಇನ್ನು ಮುಗಿಸ್ಕೊಂಡು ಸ್ನ್ಯಾಕ್ಸಿಗೆ ಅಂತ ಬಂದ್ವಿ. ಟೀ, ಕಾಫಿ ಮತ್ತು ಸಮೋಸ ಇತ್ತು ಸ್ನ್ಯಾಕ್ಸ್ಗೆ. ಆಲ್ಮೋಸ್ಟ್ ಈವ್ನಿಂಗ್ 6 o'clock ಆಗಿತ್ತು. ಮಕ್ಕಳೆಲ್ಲ ಒದ್ದೆ ಬಟ್ಟೆನಲ್ಲಿ ನಡುಕ್ತಾ ಇದ್ರು ಅಂತ ಹೇಳಿಬಿಟ್ಟು ನಾವು ಎಲ್ಲ ಸಾಕು ಆಟ ಆಡಿದ್ದು ಅಂತ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ. ಅದಾದಮೇಲೆ ಲಾಸ್ಟಲ್ಲಿ ಜಾಯಿಂಟ್ ವೀಲ್ ಇತ್ತಲ್ಲ, ಅದನ್ನು ಆಡೋಣ ಅಂತ ಬಂದ್ವಿ. ಲಿಫ್ಟಲ್ಲಿ ಕರ್ಕೊಂಬರ್ತಾರೆ ಮೇಲ್ಗಡೆ. ಲಿಫ್ಟಲ್ಲಿ ಬರಬೇಕಾದ್ರೇ ಭಯ ಆಗ್ತಾಯಿತ್ತು, ಫುಲ್ಲು ಗ್ಲಾಸಿಂದಿರುತ್ತೆ ಲಿಫ್ಟು. ಈಗ ಅದ್ರ ಮೇಲೆ ಜಾಯಿಂಟ್ ವೀಲಿಗೆ ಹೋಗೋಣ ಅಂತ ಹೇಳಿ ಬಂದಿರೋದು. 6 ಮೆಂಬರ್ಸ್ನ ಒಟ್ಟಿಗೆ ಬಿಟ್ಟಿದ್ರು. ಇದಕ್ಕೆ ಮಕ್ಕಳು ಕೂಡ ಅಲೋ ಇರುತ್ತೆ, ಯಾಕೆಂದರೆ ತುಂಬ ಸ್ಲೋ ಆಗಿ ಟರ್ನ್ ಮಾಡ್ತಾರೆ. ಹಾಗಾಗಿ ಚಿಕ್ಕ ಮಕ್ಕಳನ್ನ ಕೂಡ ಬಿಡ್ತಾರೆ. ಇದೇ ಫಸ್ಟ್ ಗೇಮ್ ಅನಿಸುತ್ತೆ ಎಲ್ಲರೂ ಒಟ್ಟಿಗೆ ಆಡಿದ್ದು. ಯಾಕೆ ಅಂದರೆ ದೊಡ್ಡವರು ಹೋದರೆ ಚಿಕ್ಕ ಮಕ್ಕಳನ್ನ ಅಲೋ ಮಾಡ್ತಾ ಇರಲಿಲ್ಲ. ಒಬ್ಬರು ಆಚೆ ಕಡೆ ನಿಂತ್ಕೊಂಡಿದ್ದು ಮಕ್ಕಳನ್ನ ಎತ್ಕೊಂಡಿರ್ಬೇಕಾಗಿತ್ತು, ಇನ್ನೊಬ್ರಿಗೆ ಆಟ ಆಡ್ಕೊಂಬರ್ಬೇಕಾಗಿತ್ತು. ಎಲ್ಲರೂ ಒಟ್ಟಿಗೆ ಆಡಿದ ಆಟ ಅಂದರೆ ಇದು ಒಂದೇ. ಮೇಲ್ಗಡೆ ಹೋದಂಗೆ ಎಷ್ಟು ಭಯ ಆಗ್ತಾಯಿತ್ತು ಅಂದರೆ ಕೆಳಗಡೆ ನೋಡೋಕ್ಕೂ ನನಗೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಸೆಂಟ್ರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ, ಭಯ ಆಗುತ್ತೆ ಸೈಡಿಂದ ನೋಡಿದ್ರೆ ಅಂತ ಹೇಳಿ. ಒಂದು ಟೈಮಿಗೆ ಮೇಲ್ಗಡೆ ತೊಗೊಂಡೋಗಿ ಸ್ಟಾಪ್ ಮಾಡ್ತಾರೆ ಕೆಳಗಡೆ ಇರೋರನ್ನ ಇಳಿಸೋದಕ್ಕೆ ಅಂತ ಹೇಳಿಬಿಟ್ಟು. ಆ ಟೈಮಲ್ಲಿ ಒಂದು ಭಯ ಆಯಿತು ಅಂದರೆ ನಿಜವಾಗ್ಲೂ. ಬಂದಿರೋದೇ ಒಂದು 6-7 ಫ್ಲೋರ್ ಹತ್ಕೊಂಡ್ಬಂದಿದ್ದೀವಿ ಲಿಫ್ಟಲ್ಲಿ. ಅದ್ರ ಮೇಲೆ ಈ ಜಾಯಿಂಟ್ ವೀಲ್ ಇದೆ. ಆ ಜಾಯಿಂಟ್ ವೀಲ್ ಎಷ್ಟು ದೊಡ್ಡದಾಗಿದೆ ಅನ್ನೋದು ಫಸ್ಟ್ ಬಂದ ತಕ್ಷಣವೇ ನೋಡಿದ್ರಿ ಅಲ್ವಾ. ಅಲ್ಲಿ ಹೋಗ್ಬಿಟ್ಟು ಮೇಲ್ಗಡೆ ಸ್ಟಾಪ್ ಮಾಡಿದ್ರೆ ಕೆಳಗಡೆ ನೋಡೋ ಧೈರ್ಯ ಯಾರಿಗಿರುತ್ತೆ ಹೇಳಿ. ಫುಲ್ಲು ಭಯ ಆಗ್ತಾಯಿತ್ತು. ಸ್ಲೋ ಆಗಿ ತಿರುಗಿಸ್ತಾರೆ, ಭಯ ಆಗಲ್ಲ. ಬಟ್ ಹೈಟ್ ನೋಡಿದ್ರೆ ಮಾತ್ರ ನಿಜವಾಗ್ಲೂ ಭಯ ಆಗುತ್ತೆ ಅದು ತಿರುಗಬೇಕಾದ್ರೆ.
ಈಗ ನೋಡ್ತಾ ಇರೋ ಗೇಮ್ ಆಡೋದಕ್ಕೂ ತುಂಬ ಧೈರ್ಯ ಬೇಕು. ಗ್ಲಾಸಿಂದಿರುತ್ತೆ, ಅದ್ರ ಮೇಲೆ ಈ ಥರ ಮಲಗಿಸ್ಬಿಟ್ಟು ಫುಲ್ ಹಿಂಗೆ ಬೆಂಡ್ ಮಾಡ್ತಾರೆ. ಅದನ್ನು ಎಷ್ಟು ಭಯ ಆಗುತ್ತೆ ಅಂದರೆ ಬಿದ್ದಂಗೆನೆ ಅನಿಸ್ಬಿಡುತ್ತೆ. ಕೆಲವ್ರು ಮಾತ್ರನೇ ಆಡ್ತಾಯಿದ್ರು ಈ ಆಟನ. ಅಟ್ ಪ್ರೆಸೆಂಟ್ ನಾವೀಗ ನಿಂತಿರೋ ಹೈಟಿಂದ ನೋಡಿದ್ರೆ ನಾವು ಆಡಿರೋ ಗೇಮ್ಸ್ಗಳೆಲ್ಲ ಏನೇನೂ ಅಲ್ಲ ಅಂತ ಅನ್ನಿಸ್ತಾ ಇತ್ತು. ಅದಾದಮೇಲೆ ಲಾಸ್ಟ್ ಅಲ್ವಾ ಇನ್ನೇನು ಹೊರಡ್ತೀವಿ ಅಂತ ಹೇಳಿಬಿಟ್ಟು ಮಕ್ಕಳನ್ನೆಲ್ಲ ಒಂದೊಂದು ರೌಂಡ್ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಹೇಳಿ 1 more ರೌಂಡ್ ಅವ್ರಿಗೆ ಆಟ ಆಡಿಸ್ತಾ ಇದ್ದೀವಿ. ಯಾಕೆಂದರೆ ಎಲ್ಲರೂ ಆಲ್ರೆಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ರು. ಡ್ರೈ ಗೇಮ್ಸು, ವಾಟರ್ ಗೇಮ್ಸ್ ಎಲ್ಲದನ್ನು ಆಡಿ, ಜೊತೆಗೆ ಮಕ್ಕಳನ್ನ ಬೇರೆ ಎತ್ಕೊಂಡು ಓಡಾಡೋದ್ರಿಂದ ಫುಲ್ಲು ಸುಸ್ತಾಗಿ ಹೋಗಿತ್ತು ಅಂತಲೇ ಹೇಳ್ಬೋದು. ಇದರಲ್ಲಿ ಅವನೊಬ್ಬನೇ ಕೂತ್ಕೊಂಡಿದ್ದಾನೆ. ಆ್ಯಕ್ಚುಲಿ ಕೇಳಿದ್ವಿ ಪೇರೆಂಟ್ಸ್ ಅಲೋ ಇರ್ತಾರ ಇಟ್ಕೊಳ್ಳೋದಕ್ಕೆ ಅಂತ, ಇಲ್ಲ ಅಂದರು. ಹೆಂಗೋ ಧೈರ್ಯವಾಗಿ ಅವನೊಬ್ಬನೇ ಆಟ ಆಡ್ತಾ ಇದ್ದಾನೆ. ಅದಾದಮೇಲೆ ಇಂಟರ್ಸ್ಟೆಲ್ಲರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಕ್ಲೋಸ್ ಇತ್ತು, ಬಿಕಾಸ್ 7 o'clock ಎಲ್ಲದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಕ್ರೇಜಿ ಕಾರ್ಗಾದರೂ ಇನ್ನೊಂದು ರೌಂಡ್ ಹೋಗೋಣ ಅಂದ್ವಿ, ಅದು ಕೂಡ ಕ್ಲೋಸ್ ಇತ್ತು. ಓಪನ್ ಇದ್ದಿದ್ದು ಒಂದೇ ಸ್ಕೇರಿ ಹೌಸ್ದು ಲಾಸ್ಟ್ ಶೋ ಅಂತ ಹೇಳಿದ್ರು. ಹಾಗಾಗಿ ಎಲ್ಲರೂ ಒಂದು ರೌಂಡು ಸ್ಕೇರಿ ಹೌಸ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. Why did you come here? You want to see me? That cruel jail. How much he's running? Ah! Let me rest in peace. Okay, I'll show you. I'll teach you a lesson that you never forget in your life. ವಂಡರ್ಲಾನಲ್ಲಿ ಸ್ಕೇರಿ ಹೌಸ್ ಆಗಿದ್ದೀನಿ ಮಾಡ್ತೀನಿ. ಗಾಡಿ ಬಿಟ್ಟಿದ್ದಲ್ಲ ಅದಕ್ಕೆ ಅವನು ಸ್ಕೇರಿ ಹೌಸ್ ಶೋನ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಹೇಳಿ ಬರ್ತಾ ಇದ್ವಿ. ಬಟ್ ಅಲ್ಲಿ ತುಂಬ ಜನ ಇದ್ರಲ್ಲ, ಯಾಕೆ ಅಂತ ಬಂದರೆ DJ ಕೂಡ ಇತ್ತು ಅಲ್ಲಿ. ಆಟ ಆಡಿ ಸುಸ್ತಾಗಿರೋರು ಕೂಡ ಇಲ್ಲಿ ಬಂದು ಫುಲ್ಲು ಎಂಜಾಯ್ ಮಾಡ್ತಾಯಿದ್ರು.
ನಾವು ಸ್ವಲ್ಪ ಹೊತ್ತು ನೋಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ, ಚೆನ್ನಾಗಿತ್ತು, ಫುಲ್ ಎಂಜಾಯ್ ಮಾಡಿದ್ವಿ. ಇವ್ರು ಫೋನ್ ಮಾಡ್ತಾನೆ ಇದ್ರು, ಮಕ್ಕಳು ಇಬ್ಬರು ಹರಿ ಹತ್ರನೇ ಇದ್ದರು. ನಾನು ಇಲ್ಲಿ ಬಂದು DJ ಫುಲ್ ಮುಳುಗೋಗಿ ಸೌಂಡಲ್ಲಿ ಫೋನೇ ನೋಡ್ಕೊಂಡಿರಲಿಲ್ಲ. ನೈಟ್ 7 ಆಗಿತ್ತು. ಬೇಡ ಕಣೋ, ನೈಟ್ ಟೈಮು ನೆಗಡೆ ಆಗುತ್ತೆ ಅಂದರೂ ಕೂಡ ಕೇಳಲಿಲ್ಲ. ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾ ಇದ್ದ. ಹಾಗಾಗಿ ಕೊಡ್ಸೋಣ ಅಂತ ಕರ್ಕೊಂಬಂದಿದ್ದೀವಿ. ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಭೂಮಿಕಾ, ಪ್ರತಿ ಆ ಕಡೆ ಹೋದ್ರು, ನಾವು ಸುಸ್ತಾಗಿದ್ವಿ. ನೈಟ್ ಟೈಮ್ ನನ್ನ ಹಸ್ಬೆಂಡು ಡ್ರೈವ್ ಮಾಡಲ್ಲ, ಹಾಗಾಗಿ ಹೋಟೆಲಲ್ಲಿ ಸ್ಟೇ ಮಾಡಿಕೊಂಡು ನಾಳೆ ಮನೆ ಹೋಗೋದು ಅಂತ ಹೇಳಿ ಹೋಟೆಲಿಗೆ ಬಂದಿದ್ದೀವಿ. ಆಲ್ರೆಡಿ ಎಲ್ರಿಗೂ ಸುಸ್ತಾಗಿ ಹೋಗಿದೆ. ಈಗ ಊಟ ಮಾಡಿ ಮಲಗಬೇಕಷ್ಟೇ. ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗ್ತೀನಿ ಮತ್ತೆ ನಾಳೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.